ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇನ್ ಒನ್. ನಾನು ಸೈದಾ ಅಸ್ಮಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾಳೆ ಈ 15 ಜಿಲ್ಲೆಗೆ ಮೊದಲನೇ ಕಂತಿನ ಮತ್ತು ಎರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಯಾರ್ಯಾರಿಗೆ ಮೊದಲನೇ ಕಂತಿನ ಮತ್ತು ಎರಡನೇ ಕಂತಿನ ಹಣ ಬಂದಿಲ್ವೋ ಫ್ರೆಂಡ್ಸ್ ಚೆಕ್ ಮಾಡ್ಕೊಳ್ಳಿ. ಈ ಜಿಲ್ಲೆಗಳಿಗೆ ನಾಳೆ ಈ 15 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬಿಡಲಾಗಿದೆ. ಈ 15 ಜಿಲ್ಲೆಗಳಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ರಿ. ಈಗ ತಾನೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಒಂದು ಹೊಸ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ, ನಿಮ್ಮ ಜಿಲ್ಲೆ ಇದೆಯೋ ಇಲ್ವೋ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ರಿ. ಆ 15 ಜಿಲ್ಲೆ ಯಾವ್ಯಾವುದಂತ ತಿಳಿಸ್ಕೊಡ್ತೀವಿ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ತುಂಬಾ ಒಳ್ಳೆ ಮತ್ತು ಗುಡ್ ನ್ಯೂಸ್ ಆಗಿರುತ್ತೆ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ, ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ಮತ್ತು ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ನಮಗೆ ಹಣ ಬಂದಿಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ನೀವು ಟೆನ್ಷನ್ ತೊಗೊಳ್ಬೇಡಿ. ನಾಳೆ ನಿಮಗೆ ಮೊದಲನೇ ಕಂತಿನ ಮತ್ತು ಎರಡನೇ ಕಂತಿನ ಹಣ ಬರುತ್ತೆ. ಈ ಜಿಲ್ಲೆಯವ್ರಿಗೆ ನೀವು ಟೆನ್ಷನ್ ತೊಗೊಳ್ಬೇಡಿ, ನಿಮಗೆ ಮೊದಲನೇ ಕಂತಿನ ಹಣ ಬರುತ್ತೆ. ನಿಮಗೆ ಮೊದಲನೇ ಕಂತಿನ ಹಣ ಬಂದಿಲ್ವಲ್ಲ, ಅದಕ್ಕೋಸ್ಕರ ಎರಡನೇ ಕಂತಿನ ಹಣನೂ ಬಂದಿರಲ್ಲ. ಈ ಸತಿ ಮೊದಲನೇ ಮತ್ತು ಎರಡನೇ ಕಂತಿನ ಹಣ ಸೇರಿ ನಿಮಗೆ ಒಟ್ಟಿಗೆ ನಾಳೆ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬರುತ್ತೆ. ಮೊದಲನೇ ಕಂತಿನ ಮತ್ತು ಎರಡನೇ ಕಂತಿನ ಹಣ ಸೇರಿ ಟೋಟಲ್ ಆಗಿ 4,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇದು ಸ್ವತಃ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಅವ್ರು ಕೊಟ್ಟ ಮಾಹಿತಿ ಏನು ಮತ್ತು ಅವ್ರು ತಿಳಿಸಿದಂಥ 15 ಜಿಲ್ಲೆ ಯಾವುದಂತ ಹೇಳ್ತೀವಿ. ದಯವಿಟ್ಟು ವಿಡಿಯೋನು ಸ್ಕಿಪ್ ಮಾಡಬೇಡಿ, ಯಾಕಂದರೆ ನೀವು ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಅದರ ಕಾರಣಕ್ಕೆ ನೀವು ಲಾಸ್ಟ್ವರೆಗೂ ನನ್ನ ವಿಡಿಯೋ ನೋಡಿ, ನಿಮಗೆ ಸಂಪೂರ್ಣವಾಗಿ ನನ್ನ ವಿಡಿಯೋ ಅರ್ಥ ಆಗುತ್ತೆ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವ ಹೊಸ ವೀಡಿಯೋಸ್ ನಿಮಗೆ ಬೇಗ ಫಸ್ಟೇ ತಲುಪತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿನ್ನೆನೇ ತಾನೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ 9 ಲಕ್ಷ ಮಹಿಳೆಯರಿಗೆ ಇನ್ನೂ ಹಣ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಕೆಲವೊಂದು ಮಹಿಳೆಯರದು KYC ಆಗಿಲ್ಲ, ಅಂದರೆ ಅವ್ರದ್ದು ರೇಷನ್ ಕಾರ್ಡ್, ಅಂದರೆ ನಿಮ್ಮದು ಒಂದು ರೇಷನ್ ಕಾರ್ಡ್ದು KYC ಆಗಿದೆ, ಆದರೆ ಬ್ಯಾಂಕ್ನಲ್ಲಿ KYC ಆಗಿರಲ್ಲ. ಆ ಕಾರಣದಿಂದ ಇನ್ನೂ ನಿಮಗೆ ಹಣವನ್ನು ತಲುಪಿಲ್ಲ. ಪ್ಲೀಸ್ ಅದು ಬೇಗನೆ ಮಾಡಿಸ್ಕೊಳ್ರಿ. ಬ್ಯಾಂಕಿಗೆ ಹೋಗಿ ದಯವಿಟ್ಟು KYC ಮಾಡಿಸ್ಕೊಳ್ರಿ. ಎಲ್ಲರೂ ಏನು ತಿಳ್ಕೊಂಡಿದ್ದವ್ರೆ, ನಮ್ಮ ಬ್ಯಾಂಕಿಂದು ಎಲ್ಲ ಕರೆಕ್ಟ್ ಐತೆ, KYCನೂ ಆಗಿದೆ ಅಂತ ತಿಳ್ಕೊಂಡು ಅವರು ಏನು ದುಡ್ಡು ಬರುತ್ತೆ ಅಂತ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದವ್ರೆ. ಒಂದು ಸತಿ ಹೋಗಿ ಬ್ಯಾಂಕ್ನಲ್ಲಿ ಪರಿಶೀಲಿಸಿ KYC ಆಗಿದ್ದೋ ಇಲ್ವೋ ಅಂತ ಒಂದು ಸತಿ ನೋಡಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದರೆ, ನಿಮ್ಮ ಬ್ಯಾಂಕ್ ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಯ್ತೋ ಇಲ್ವೋ ಅಂತ ಅದೊಂದು ಸತಿ ಪ್ಲೀಸ್ ಚೆಕ್ ಮಾಡಿಸ್ಕೊಳ್ರಿ. ಅದೊಂದು ಕರೆಕ್ಟ್ ಆಗಿದ್ದರೆ ನಿಮಗೆ ಮೊದಲನೇ ಕಂತಿನ ಮತ್ತು ಎರಡನೇ ಕಂತಿನ ಹಣ ಸೇರಿ 4,000 ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಜನ ಏನು ಕಮೆಂಟ್ ಮಾಡ್ತೀರಂತಂದರೆ, ಎಲ್ಲನೂ ನಮ್ಮದು ಸರಿ ಐತೆ ಡಾಕ್ಯುಮೆಂಟ್ಸು, ಮತ್ತು ಹಂಗೂ ನಮಗೆ ಹಣ ಬಂದಿಲ್ಲ ಅಂತ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ಅಂಥವ್ರಿಗೆ ಬಂದೇ ಬರುತ್ತೆ ಹಣ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರು ತಿಳಿಸಿದ್ದಾರೆ. ತಡ ಆದ್ರೂ ಕೂಡ ನಿಮ್ಮ ಹಣ 4,000 ಆಗಿ ಬಂದು ಸೇರತ್ತೆ ನಿಮ್ಮ ಖಾತೆಗೆ. ಮತ್ತು ಯಾರ್ಯಾರಿಗೆ ಮೊದಲನೇ ಕಂತಿನ ಹಣ ಬಂದಿತ್ತೆ, ಬರೀ ಎರಡನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ 2,000 ಬಂದು ನಾಳೆ ಈ 15 ಜಿಲ್ಲೆಯವರಿಗೆ ನಾಳೆ 2,000 ಹಣವನ್ನು ಜಮೆ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿರಬೇಕು. ಸ್ಪೆಲ್ಲಿಂಗ್ಸ್ ಏನು ಮಿಸ್ಟೇಕ್ ಆಗಿರಬೇಕು, ಗ್ಯಾಪ್ ಏನು ಇರಬಾರ್ದು. ಕರೆಕ್ಟಾಗಿ ನೀವು ಏನು ಪ್ರೂಫ್ ಆಧಾರ್ನಲ್ಲಿ ಇರುತ್ತೆ, ನಿಮ್ಮ ಹೆಸರು ಹೆಂಗಿರುತ್ತೆ ಆ ಥರನೇ ರೇಷನ್ ಕಾರ್ಡ್ನಲ್ಲಿ ಮತ್ತು ಬ್ಯಾಂಕ್ ಬುಕ್ನಲ್ಲಿ ಇರಬೇಕು. ಈ ಒಂದು ಮಿಸ್ಟೇಕನ್ನು ತುಂಬ ಮಹಿಳೆಯರು ಮಾಡಿದ್ದಾರೆ. ಪ್ಲೀಸ್ ಈ ಒಂದು ಮಿಸ್ಟೇಕನ್ನು ಸರಿಯಾಗಿ ಮಾಡಿಸ್ಕೊಳ್ರಿ. ಮತ್ತು ಇನ್ನೊಂದು ಏನಂದರೆ, ಎಷ್ಟೋ ಜನರದ್ದು ಬ್ಯಾಂಕ್ ಪಾಸ್ಬುಕ್ಕು ಆ್ಯಕ್ಟಿವ್ ಆಗಿರಲ್ಲ. ಆ ಕಾರಣದಿಂದನೂ ನಿಮ್ಮ ಹಣ ತಡೆಯಾಗಿ ಇರುತ್ತೆ. ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ಮೊದಲು ಸೈಬರ್ ಝೋನ್ನಲ್ಲಿ ಹೋಗಿ ಒಂದು ಸತಿ ಚೆಕ್ ಮಾಡಿ, ನಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಒಂದು ಸತಿ ಚೆಕ್ ಮಾಡಿದರೆ ಅವರು ಹೇಳಿಬಿಡ್ತಾರೆ ಈ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಐತೆ ಅಂತ. ನೀವು ಅಲ್ಲಿ ಆ ಬ್ಯಾಂಕಿಗೆ ಹೋಗಿ ನೀವು ಇನ್ನೊಂದು ಸತಿ ಮತ್ತೆ ಆ ಬ್ಯಾಂಕ್ನ ಆ್ಯಕ್ಟಿವ್ ಮಾಡಿಸ್ಬೇಕು ಸ್ನೇಹಿತರೆ. ನೀವು ಆ್ಯಕ್ಟಿವ್ ಮಾಡಿಸಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದು ಸೇರತ್ತೆ.
ಇನ್ನೊಂದು ಗುಡ್ ನ್ಯೂಸ್ ಏನು ಕೊಟ್ಟಿದ್ದವ್ರೆ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ದಾರೆ ಅಂದರೆ, ಈಗ ಹೊಸದಾಗಿ ಮನೆ ಮನೆಗೆ ಹೋಗಿ ಅವ್ರ ಕಡೆಯಿಂದಾನೇ, ಗೌರ್ಮೆಂಟ್ ಕಡೆಯಿಂದಾನೇ ಮನೆ ಮನೆಗೆ ಹೋಗಿ ಯಾರ್ದು ಗೃಹಲಕ್ಷ್ಮಿದು ಇನ್ನೂ ದುಡ್ಡು ಬಂದಿಲ್ವೋ ಅವ್ರದ್ದು ದಾಖಲಾತಿಗಳು ಸರಿ ಇದೆಯೋ ತಪ್ಪಿದೆಯೋ ಅಂತ ಅವರೇ ಪರಿಶೀಲನೆ ಮಾಡ್ತಾರೆ ಅಂತ, ಮನೆ ಮನೆಗೆ ಹೋಗಿ ಕರೆಕ್ಟಾಗಿ ಮಾಡ್ತಾರಂತ ಇವರು ಬಹಳ ಜನರನ್ನು ಸೇವೆಗೆ ಕಳಿಸಿದ್ದಾರೆ. ಮನೆ ಮನೆಗೆ ಬರ್ತಾರೆ, ಕರೆಕ್ಟಾಗಿ ಯಾರ್ದು ಸರಿ ಇಲ್ವೋ ಅವ್ರದ್ದು ಕರೆಕ್ಟಾಗಿ ಅವ್ರಿಗೆ 2,000 ಗೃಹಲಕ್ಷ್ಮಿ ಹಣ ಏನೈತೆ ಅದು ತಲುಪಿಸ್ಬೇಕಂತ ಅವರು ಒಂದು ಟೀಮ್ ಮಾಡಿದವ್ರೆ. ಈ ಹೊಸ ಮಾಹಿತಿ ನಿಮಗೆಲ್ಲ ಹೇಗೆ ಅನಿಸ್ತು ಒಂದು ಸತಿ ಕಮೆಂಟ್ ಮಾಡಿ, ನನ್ನ ಕಮೆಂಟ್ನಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಈ 15 ಜಿಲ್ಲೆ ಯಾವ್ದಂತ ತಿಳಿಸ್ಕೊಡ್ತೀನಿ. ಈ 15 ಜಿಲ್ಲೆನಲ್ಲಿ ನಿಮ್ಮ ಜಿಲ್ಲೆ ಐತೋ ಇಲ್ವೋ ಅಂತ ನೋಡಿ ನನಗೂ ಕಮೆಂಟ್ ಮಾಡಿ. ಮೊದಲನೇದಾಗಿ ಮಂಡ್ಯ, ಮೈಸೂರು, ಹಾಸನ್, ಕೊಡಗು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ದಾವಣಗೆರೆ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು. ಈ 15 ಜಿಲ್ಲೆಗೆ ನಾಳೆ ಗೃಹಲಕ್ಷ್ಮಿ ಹಣ 2,000 ಜಮೆ ಆಗುತ್ತೆ. ಯಾರ್ಯಾರಿಗೆ ಮೊದಲನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ 2,000 + 2,000 ಸೇರಿ 4,000 ಬರುತ್ತೆ. ಯಾರಿಗೆ ಮೊದಲನೇ ಕಂತಿನ ಹಣ ಬಂದಿದ್ದೋ ಅವ್ರಿಗೆ ಬರೀ 2,000 ರೂಪಾಯಿ ಬಂದು ನಾಳೆ ಸೇರುತ್ತೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದರಲ್ಲಿ ಒಂದು ಹೊಸ ವಿಷಯ ನಿಮಗೆ ಎಲ್ಲ ಚೆನ್ನಾಗಿ ಅನಿಸ್ತು ಅಂತ ನನಗೆ ಅನಿಸುತ್ತೆ. ಅದು ಯಾವುದಂದರೆ, ಮನೆ ಮನೆಗೆ ಬಂದು ಚೆಕ್ ಮಾಡಿ ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಅವ್ರಿಗೆ ಕರೆಕ್ಟ್ ಮಾಡಿ, ದಾಖಲಾತಿ ಏನೈತೆ ಕರೆಕ್ಟ್ ಮಾಡಿ ಅವ್ರಿಗೆ 2,000 ಹಣ ಬರೋ ಹಾಗೆ ಮಾಡ್ತಾರಂತ ಒಂದು ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಂಗೆ ಲೈಕ್ ಮಾಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ. ಮತ್ತು ಇನ್ನೂ ವೀಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.